ಎಲ್ಲರಿಗೂ ನಮಸ್ಕಾರ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂದ್ರೆ ಎಐ ಮತ್ತೆ ನಮ್ಮ ಕೆಲ್ಸಗಳು ಈ ವಿಷಯದ ಬಗ್ಗೆ ಎಲ್ಲೆಲ್ಲೂ ಚರ್ಚೆ ನಡೀತಾನೆ ಇದೆ ಅಲ್ಲ. ಒಂದಷ್ಟು ಗೊಂದಲ, ಒಂದಷ್ಟು ಭಯ. ಬನ್ನಿ, ಈ ಎಲ್ಲ ಸದ್ದಿ ನಡುವೆ ನಿಜವಾಗ್ಲೂ ಏನಾಗ್ತಿದೆ ಮತ್ತು ಭಾರತದ ಮುಂದೆ ಇದರಿಂದ ಎಂಥ ದೊಡ್ಡ ಅವಕಾಶ ಇದೆ ಅನ್ನೋದನ್ನ ಇವತ್ತು ಆಳವಾಡಿ ವಿಶ್ಲೇಷಣೆ ಮಾಡೋಣ. ಎಲ್ಲರ ತಲೆಯಲ್ಲೂ ಓಡ್ತಾ ಇರೋ ಒಂದೇ ಒಂದು ಪ್ರಶ್ನೆ: ಏನಪ್ಪಾ ಇದು ಎಐ? ನಮ್ಮ ಕೆಲ್ಸಕ್ಕೆ ಕುತ್ತು ತರ್ತಾ? ನಮ್ಮ ಜಾಬ್ಗೆ ಕಲ್ಲು ಹಾಕುತ್ತಾ? ಇದೇ ಪ್ರಶ್ನೆನೂ ಇಟ್ಕೊಂಡು ನಮ್ಮ ಇವತ್ತಿನ ಮಾತುಕತೆ ಶುರು ಮಾಡೋಣ. ಓಕೆ, ಹಾಗಾದ್ರೆ ಮೊದಲು ಈ ಆತಂಕಕ್ಕೆಲ್ಲ ಕಾರಣ ಆಗ್ತಿರೋ ಡೇಟಾ ಕಡೆನೆ ಒಂದು ಕಣ್ಣು ಹಾಯಿಸೋಣ. ನಮ್ಮ ದೇಶದ ದೊಡ್ಡ ದೊಡ್ಡ ಟೆಕ್ ಕಂಪನಿಗಳಲ್ಲಿ ನೇಮಕಾತಿ ಟ್ರೆಂಡ್ಸ್ ಹೇಗಿದೆ ಅಂತ ನೋಡೋಣ ಬನ್ನಿ. ಇಲ್ಲಿ ನೋಡಿ, ಈ ನಂಬರ್ಸ್ ನೋಡಿದ್ರೆ ಒಂದು ದೊಡ್ಡ ಬದಲಾವಣೆ ಎದ್ದು ಕಾಣಿಸುತ್ತೆ. ಒಂದು ಕಾಲದಲ್ಲಿ ಅಂದ್ರೆ ಕೆಲವು ವರ್ಷಗಳ ಹಿಂದೆ ನಮ್ಮ ಐಟಿ ಕಂಪನಿಗಳು ಪ್ರತಿ ವರ್ಷ ಸರಾಸರಿ 2.5 ಲಕ್ಷ ಜನರನ್ನ ಕೆಲಸಕ್ಕೆ ತೆಗೆದುಕೊಳ್ತಿದ್ವು. ಆದರೆ ಕಳೆದ 2 ವರ್ಷಗಳಲ್ಲಿ ಟೋಟಲ್ ಆಗಿ ಸೇರಿ ಕೇವಲ 2.3 ಲಕ್ಷ ಆಗಿದೆ. ಅದರಲ್ಲೂ ಫ್ರೆಷರ್ಸ್ ಹೈರಿಂಗ್ ನೋಡಿ, ವರ್ಷಕ್ಕೆ 3 ಲಕ್ಷದಿಂದ ಈಗ ವರ್ಷಕ್ಕೆ ಕೇವಲ 55,000ಕ್ಕೆ ಇಳಿದಿದೆ. ಅಂದ್ರೆ ಈಗ ಕಂಪನಿಗಳು ಮಾಸ್ ಹೈರಿಂಗ್ ಬದಲು ತುಂಬಾನೇ ನಿರ್ದಿಷ್ಟ ಸ್ಕಿಲ್ಸ್ ಇರೋರನ್ನ ಮಾತ್ರ ಹುಡುಕಿ ಕೆಲಸಕ್ಕೆ ತೆಗೆದುಕೊಳ್ಳುತ್ತವೆ ಅನ್ನೋದು ಸ್ಪಷ್ಟವಾಗ್ತಿದೆ. ಹೌದು, ನೇಮಕಾತಿ ಸ್ವಲ್ಪ ನಿಧಾನ ಆಗಿದೆ ಅನ್ನೋದು ನಿಜ. ಆದರೆ ಉದ್ಯೋಗ ನಷ್ಟದ ಕಥೆ ಅಷ್ಟು ಸಿಂಪಲ್ ಇಲ್ಲ. ನಾವಿದನ್ನ ಗ್ಲೋಬಲ್ ಲೆವೆಲ್ನಲ್ಲಿ ನೋಡಿದಾಗ ಒಂದು ಇಂಟ್ರೆಸ್ಟಿಂಗ್ ಪ್ಯಾರಡಾಕ್ಸ್ ಅಂದ್ರೆ ಒಂದು ವಿರೋಧಾಭಾಸ ಕಾಣಿಸುತ್ತೆ. ಇದೇ ನೋಡಿ ಆ ವಿರೋಧಾಭಾಸ. ಕಳೆದ 1 ವರ್ಷದಲ್ಲಿ ಫೇಸ್ಬುಕ್, ಅಮೆಜಾನ್, ಗೂಗಲ್ ತರಹದ ದೊಡ್ಡ ಕಂಪನಿಗಳು ಇಡೀ ಪ್ರಪಂಚದಲ್ಲಿ 25,000 ಜನರನ್ನ ಕೆಲಸದಿಂದ ತೆಗೆದಿವೆ. ಇದು ದೊಡ್ಡ ನ್ಯೂಸ್ ಆಯ್ತು. ಆದರೆ ಅದೇ ಸಮಯದಲ್ಲಿ ಅದೇ ಕಂಪನಿಗಳು ನಮ್ಮ ಭಾರತದಲ್ಲಿ 31,000 ಜನರಿಗೆ ಕೆಲಸ ಕೊಟ್ಟಿವೆ. ಅಂದ್ರೆ ಗ್ಲೋಬಲಿ ಲೇ ಆಫ್ ಮಾಡಿದ್ದಕ್ಕಿಂತ ಹೆಚ್ಚು ಜನರನ್ನ ಇಂಡಿಯಾದಲ್ಲಿ ನೇಮಿಸಿಕೊಂಡಿದ್ದಾರೆ. ಇದು ನಮ್ಮ ಚರ್ಚೆಗೆ ಒಂದು ಹೊಸ ಆಯಾಮ ಕೊಡುತ್ತೆ. ನೋಡಿ, ಒಬ್ಬ ತಜ್ಞರು ಹೇಳುವ ಹಾಗೆ ಇಂಟೆಲಿಜೆನ್ಸ್ನಲ್ಲಿ ಆರ್ಟಿಫಿಷಿಯಲ್ ಅಂತ ಏನೂ ಇಲ್ಲ. ಇದು ಇರುವ ಇಂಟೆಲಿಜೆನ್ಸ್ಗೆ ಇನ್ನಷ್ಟು ಶಕ್ತಿ ತುಂಬೋದು ಅಷ್ಟೇ. ಅಂದ್ರೆ ಎಐ ಮನುಷ್ಯರನ್ನು ರೀಪ್ಲೇಸ್ ಮಾಡೋಕೆ ಬಂದಿಲ್ಲ, ಬದಲಿಗೆ ನಮ್ಮ ಕೆಲಸವನ್ನು ಇನ್ನಷ್ಟು ಚುರುಕಾಗಿ ಚೆನ್ನಾಗಿ ಮಾಡೋಕೆ ಸಹಾಯ ಮಾಡೋಕೆ ಬಂದಿರೋ ಒಂದು ಟೂಲ್ ಅಷ್ಟೇ. ಸರಿ, ಹಾಗಾದ್ರೆ ಸಾಂಪ್ರದಾಯಿಕ ಐಟಿ ನೇಮಕಾತಿ ಸ್ವಲ್ಪ ಕಮ್ಮಿ ಆಗ್ತಿದ್ರೆ ಈ ಬೆಳವಣಿಗೆ ಎಲ್ಲಿಂದ ಬರ್ತಿದೆ? ಇದಕ್ಕೆ ಉತ್ತರ ಜಿಸಿಸಿಸ್. ಮೊದಲು ಈ ಜಿಸಿಸಿ ಅಂದ್ರೇನು ಅಂತ ಸಿಂಪಲ್ ಆಗಿ ತಿಳ್ಕೊಳ್ಳೋಣ. ಇವು ಬೇರೆ ದೇಶಗಳ ದೊಡ್ಡ ದೊಡ್ಡ ಕಂಪನಿಗಳ ಟೆಕ್ನಾಲಜಿ ಮತ್ತು ಆಪರೇಷನ್ ಸೆಂಟರ್ಗಳು. ಇವು ನಮ್ಮ ದೇಶದಲ್ಲಿ ಇರ್ತವೆ. ಮುಂಚೆ ಇವನ್ನ ಬ್ಯಾಕ್ ಆಫೀಸ್ ಅಂತ ಕರಿತಿದ್ರು, ಅಂದ್ರೆ ಸಪೋರ್ಟ್ ಕೆಲಸ ಅಷ್ಟೇ. ಆದರೆ ಈಗ ಹಾಗಲ್ಲ, ಇವು ಗ್ಲೋಬಲ್ ಇನ್ನೋವೇಷನ್ ಹಬ್ಗಳಾಗಿ ಬದಲಾಗ್ತಿವೆ. ಈ ನಂಬರ್ ನೋಡಿ, ಬರೋಬ್ಬರಿ 2 ಲಕ್ಷ. 2026ರ ಹೊತ್ತಿಗೆ ಭಾರತದಲ್ಲಿರೋ ಈ ಜಿಸಿಸಿಗಳು ಸುಮಾರು 2 ಲಕ್ಷ ಹೊಸ ಉದ್ಯೋಗಗಳನ್ನು ಸೃಷ್ಟಿ ಮಾಡ್ತವೆ ಅಂತ ಅಂದಾಜಿದೆ. ಅಂದ್ರೆ ಐಟಿಯಲ್ಲಿ ಆಗಿರೋ ನಿಧಾನಗತಿಯನ್ನ ಇದು ಸರಿದೂಗಿಸೋದು ಮಾತ್ರ ಅಲ್ಲ, ಅದಕ್ಕಿಂತ ಹೆಚ್ಚು ಬೆಳವಣಿಗೆಯನ್ನು ತರುತ್ತೆ. ಇದು ಬರೀ ಉದ್ಯೋಗಗಳ ಸಂಖ್ಯೆ ಜಾಸ್ತಿ ಆಗೋದರ ಬಗ್ಗೆ ಮಾತ್ರ ಅಲ್ಲ, ಕೆಲವು ವರ್ಷಗಳ ಹಿಂದೆ ಅಸ್ತಿತ್ವದಲ್ಲೇ ಇರದ ಸಂಪೂರ್ಣ ಹೊಸ ರೀತಿಯ ಉದ್ಯೋಗಗಳು ಸೃಷ್ಟಿಯಾಗ್ತಿವೆ. ಉದಾಹರಣೆಗೆ ಚೀಫ್ ಎಐ ಆಫೀಸರ್, ಎಐ ಎಥಿಕ್ಸ್ ಮ್ಯಾನೇಜರ್, ಡೇಟಾ ಆನೋಟೇಟರ್, ಆಗ್ಮೆಂಟೆಡ್ ಡೆವಲಪರ್ಸ್, ಈ ತರಹದ ಹೊಸ ಪಾತ್ರಗಳು ಈಗ ತುಂಬಾನೇ ಡಿಮ್ಯಾಂಡ್ನಲ್ಲಿವೆ. ಈ ಎಲ್ಲ ಬದಲಾವಣೆಗಳ ಜೊತೆಗೆ ನಾವು ನಮ್ಮ ಕೌಶಲ್ಯ ಮತ್ತು ವೃತ್ತಿ ಜೀವನದ ಬಗ್ಗೆ ಯೋಚಿಸೋ ರೀತಿ ಕೂಡ ಬದಲಾಗಬೇಕು. ಹಾಗಾದ್ರೆ ಎಐ ರೆಡಿ ಆಗೋದು ಹೇಗೆ? 3 ಸಿಂಪಲ್ ಸ್ಟೆಪ್ಸ್ ಇದೆ. 1, ಅಪ್ಸ್ಕಿಲ್ ಮತ್ತೆ ರೀಸ್ಕಿಲ್, ಅಂದ್ರೆ ನಿರಂತರವಾಗಿ ಹೊಸ ಟೆಕ್ನಾಲಜಿಗಳನ್ನು ಕಲಿತಾಲೇ ಇರಬೇಕು. 2, ಡೊಮೇನ್ ನಾಲೆಡ್ಜ್, ಟೆಕ್ ಸ್ಕಿಲ್ಸ್ ಜೊತೆಗೆ ಒಂದು ನಿರ್ದಿಷ್ಟ ಇಂಡಸ್ಟ್ರಿ, ಉದಾಹರಣೆಗೆ ಹೆಲ್ತ್ ಕೇರ್ ಅಥವಾ ಫೈನಾನ್ಸ್ ಬಗ್ಗೆ ಆಳವಾದ ಜ್ಞಾನ ಇರಬೇಕು. 3ನೇದು ಕೋರ್ ಸ್ಕಿಲ್ಸ್, ಪ್ರಾಬ್ಲಮ್ ಸಾಲ್ವಿಂಗ್, ಕ್ರಿಯೇಟಿವಿಟಿ, ಕಮ್ಯುನಿಕೇಷನ್. ಈ ಕೌಶಲ್ಯಗಳಿಗೆ ಯಾವತ್ತೂ ಬೇಡಿಕೆ ಕಮ್ಮಿ ಆಗಲ್ಲ. ಎನ್ವಿಡಿಯಾ ಕಂಪನಿಯ ಸಿಇಒ ಹೇಳಿದ ಈ ಮಾತು ಪರಿಸ್ಥಿತಿಯನ್ನು ಎಷ್ಟು ಚೆನ್ನಾಗಿ ಹೇಳುತ್ತೆ ನೋಡಿ. ಕೆಲಸ ಎಐಯಿಂದ ಹೋಗಲ್ಲ, ಆದರೆ ಎಐ ಬಳಸುವರಿಂದ ಕೆಲಸ ಹೋಗಬಹುದು ಅಂತ. ಅಂದ್ರೆ ವಿಷಯ ಇರೋದು ಎಐ ಜೊತೆ ಸ್ಪರ್ಧೆ ಮಾಡೋದಲ್ಲ, ಅದನ್ನು ಯಾರು ಚೆನ್ನಾಗಿ ಬಳಸ್ತಾರೋ ಅವರು ಮುಂದೆ ಹೋಗ್ತಾರೆ ಅನ್ನೋದು. ಭಾರತಕ್ಕಿರೋ ಅವಕಾಶ ಬರೀ ಟೆಕ್ ವಲಯಕ್ಕೆ ಸೀಮಿತವಾಗಿಲ್ಲ, ಇದೊಂದು ಗ್ಲೋಬಲ್ ಅವಕಾಶ. ಇದಕ್ಕೆ ಮುಖ್ಯ ಕಾರಣ ನಮ್ಮ ದೇಶದ ಜನಸಂಖ್ಯೆ. ಈ ಟೇಬಲ್ ನೋಡಿ, ಭಾರತದ ಸರಾಸರಿ ವಯಸ್ಸು ಕೇವಲ 29, ಆದರೆ ಅಮೆರಿಕಾದಲ್ಲಿ 40ಕ್ಕಿಂತ ಹೆಚ್ಚು, ಯುರೋಪ್ನಲ್ಲಿ 46, ಜಪಾನ್ನಲ್ಲಿ 50. ಜಗತ್ತಿನ ದೊಡ್ಡ ದೊಡ್ಡ ದೇಶಗಳೆಲ್ಲ ವಯಸ್ಸಾಗ್ತಿವೆ, ಆದರೆ ಭಾರತ ಯುವಕರ ದೇಶ. ಇದೇ ನಮ್ಮ ಅತಿದೊಡ್ಡ ಶಕ್ತಿ. ಇದ್ರಿಂದ ಏನಾಗುತ್ತೆ ಅಂದ್ರೆ, ಬೇರೆ ದೇಶಗಳಲ್ಲಿ ನುರಿತ ಕೆಲಸಗಾರರ ಕೊರತೆ ತೀವ್ರವಾಗಿ ಕಾಡುತ್ತೆ. ಉದಾಹರಣೆಗೆ ಯುರೋಪ್ನಲ್ಲೇ ನೋಡಿ, ಆರೋಗ್ಯ ಕ್ಷೇತ್ರದಲ್ಲಿ 10 ಲಕ್ಷ, ನಿರ್ಮಾಣ ಕ್ಷೇತ್ರದಲ್ಲಿ 40 ಲಕ್ಷ ಕೆಲಸಗಾರರ ಕೊರತೆ ಆಗಲಿದೆ.
ಎಲೆಕ್ಟ್ರಿಷಿಯನ್, ಪ್ಲಂಬರ್, ಮೇಸ್ತ್ರಿ ಹೀಗೆ ಟೆಕ್ ಹೊರತಾದ ಕ್ಷೇತ್ರಗಳಲ್ಲೂ ಭಾರತದ ಪ್ರತಿಭೆಗಳಿಗೆ ಜಗತ್ತಿನಾದ್ಯಂತ ದೊಡ್ಡ ಬೇಡಿಕೆ ಸೃಷ್ಟಿಯಾಗಲಿದೆ. ಸೊ ಕೊನೆಯದಾಗಿ ಹೇಳೋದಾದ್ರೆ, ಭವಿಷ್ಯ ಅನ್ನೋದು ಭಯಪಡುವ ವಿಷಯ ಅಲ್ಲ, ಬದಲಾಗಿ ಅದಕ್ಕೆ ಹೊಂದಿಕೊಳ್ಳುವ ಬಗ್ಗೆ ಇದೆ. ಹಾಗಾಗಿ ನಿಜವಾದ ಪ್ರಶ್ನೆ ಕೆಲಸಗಳು ಬದಲಾಗುತ್ತವೆಯೇ ಅನ್ನೋದಲ್ಲ, ಬದಲಾಗಿ ಆ ಬದಲಾವಣೆ ಜೊತೆ ನಾವು ಹೇಗೆ ಬದಲಾಗುತ್ತೇವೆ ಅನ್ನೋದು. ನಾವೆಲ್ಲ ಸಿದ್ಧರಿದ್ದೇವೆಯೇ?